ಹಾಯ್ ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶುಮಿ ವ್ಲಾಗ್ಸ್. ಮನೇಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ ನಮ್ಮ ಅತ್ತೆ ಮತ್ತೆ ಅಜ್ಜಿ ಬರ್ತೀನಿ ಅಂತ ಹೇಳಿದ್ರು. ಅವ್ರನ್ನ ಕರ್ಕೊಂಡು ಬರೋಣ ಅಂತ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ನನ್ನ ಹಸ್ಬೆಂಡ್ ಬ್ಯಾಗ್ ತೊಗೊಂಡು ಬರ್ತಾ ಇದ್ದಾರೆ, ನನ್ನ ಅಜ್ಜಿ ಮತ್ತು ಅತ್ತೆ ಬರ್ತಾ ಇದ್ದಾರೆ. ಊರಿಂದ ಬರ್ತಾ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿರ್ತಾರೆ ಅಂತ ರೈಲ್ವೆ ಸ್ಟೇಷನಲ್ಲೇ ಪಿಕ್ ಮಾಡೋಣ ಅಂತ ಹೋಗಿದ್ವಿ. ನನ್ನ ಫ್ಯಾಮಿಲಿಯಲ್ಲಿ ಈಗ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರು ಬಂದು ನನ್ನ ಅತ್ತೆ ಅಂದರೆ ನನ್ನ ಹಸ್ಬೆಂಡ್ ಅವರ ತಾಯಿ, ಇವರು ಬಂದು ನನ್ನ ಅಜ್ಜಿ ಅಂದರೆ ನನ್ನ ತಾಯಿಯ ತಾಯಿ. ಸೊ ಊರಿಂದ ಬಂದಿದ್ರಲ್ವಾ, ಊರಿಗೆ ಏನಾದರೂ ತೊಗೊಳ್ಳೋಣ, ವಾಪಸ್ ಹೋಗಬೇಕಾದ್ರೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಡಿಮಾರ್ಟಿಗೆ ಬಂದಿದ್ವಿ. ನಾವು ಬರೋ ದಾರಿಯಲ್ಲಿ ಡಿಮಾರ್ಟ್ ಇರೋದ್ರಿಂದ ಹೋಗಿದ್ವಿ ಅಷ್ಟೇ. ಬೇಕಾಗಿರೋ ಸ್ವಲ್ಪ ಐಟಮ್ಸ್ನ ತೊಗೊಂಡು ಯಾವುದೆಲ್ಲ ಡಬಲ್ ತೊಗೊಂಡಿದ್ದೀನಲ್ವಾ, ಅದು ಒಂದು ನನ್ನ ಅತ್ತೆ ಮನೆಗೆ, ಒಂದು ನನ್ನ ಅಜ್ಜಿ ಮನೆಗೆ. ಇವಾಗ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಂದು ಸ್ವಲ್ಪ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅಜ್ಜಿ ಎಲ್ಲ ಊರಿಗೆ ಹೋದರು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಸೊ ಮಾರ್ನಿಂಗ್ ನಾವಿಬ್ಬರು ಟಿಫನ್ಗೆ ಅಂತ ಸ್ವಾಮಿ ಬಿರಿಯಾನಿಗೆ ಹೋಗಿದ್ವಿ. ಇದು ಹರ್ಷನ್ ಕೊಂಟೆಯಲ್ಲಿರೋದು. ನೆಲಮಂಗಲ ಮತ್ತು ಹರ್ಷನ ಕೊಂಟೆ ಅಕ್ಕಪಕ್ಕ ಇರೋರಿಗೆ ಇದು ಸ್ವಲ್ಪ ಗೊತ್ತಿರುತ್ತೆ. ಹಾನೆಸ್ಟ್ ರಿವ್ಯೂ ಹೇಳ್ಬೇಕಂದ್ರೆ ಟೇಸ್ಟ್ ಸ್ವಲ್ಪನೂ ಚೆನ್ನಾಗಿಲ್ಲ. ಬಿರಿಯಾನಿ ಅಂತೂ ಡಬ್ಬಾ ಥರ ಇದೆ, ಗ್ರೇವಿ ಸ್ವಲ್ಪ ಓಕೆ ಅಷ್ಟೇ. ಇವಾಗ ಚಿಕನ್ ಸಾಂಬಾರ್ ರೆಸಿಪಿನ ನೋಡ್ಕೊಂಡು ಬರೋಣ. ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮೆಣಸು ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಆ್ಯಡ್ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಇವಾಗ ಚಿಕನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡ್ವಲ್ಲ ಆ ಪೇಸ್ಟನ್ನು ಹಾಕೊಳ್ಳೋಣ. ಇದು ಸ್ವಲ್ಪ ಹಸಿ ಸ್ಮೆಲ್ ಇರೋದ್ರಿಂದ ಚಿಕನ್ ಜೊತೆ ಹಾಕ್ಕೊಂಡು ಸ್ವಲ್ಪ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ಕು, ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕುಕ್ಕಾದರೆ ಈ ಮಸಾಲ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಚಿಕನ್ಗೆ. ನಾವು ಅಷ್ಟರಲ್ಲಿ ಇನ್ನೊಂದು ಮಸಾಲ ಕೂಡ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಮಸಾಲಾಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಉರುಗಡ್ಲೆ ಹಾಕ್ಕೊಳ್ಳೋಣ, ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಅಷ್ಟೇ. ಜಾಸ್ತಿ ಹಾಕ್ಕೊಳ್ಬೇಡಿ, ಚೆನ್ನಾಗಾಗೋದಿಲ್ಲ. ಸೊ ಮನೇಲೇ ಮಾಡ್ಕೊಂಡಿರೋ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ತುಂಬ ನೀರು ಹಾಕ್ಕೊಳ್ಳೋದು ಬೇಡ, ಬಟ್ ಫೈನ್ ಪೇಸ್ಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಅದೇ ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ರೋಸ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕ್ವಾಂಟಿಟಿಗೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಎಗ್ ಅದೆಲ್ಲ ಕೊಟ್ಟಿರ್ತಾರಲ್ವ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು 2 ವಿಸಿಲ್ ಬರ್ಸಿದ್ರೆ ತುಂಬ ಟೇಸ್ಟಿಯಾಗಿರೋ ಚಿಕನ್ ಸಾಂಬಾರ್ ರೆಡಿ ಆಗಿರುತ್ತೆ. ಇಲ್ಲದೆ ಯಾವ ಸಾಂಬಾರು ಕಂಪ್ಲೀಟ್ ಆಗುತ್ತೆ ಹೇಳಿ, ಅದರಲ್ಲೂ ನಾನ್ ವೆಜ್. ಸೊ ಇವಾಗ ಬಿಸಿ ಮುದ್ದೆ ಜೊತೆ ಚಿಕನ್ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀವಿ. 2 ಆನಿಯನ್ನ ಇಟ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆಗಷ್ಟೇ ಅಲ್ಲ, ರೈಸಿಗೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿಕೊಂಡು ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ರೆಸಿಪಿನ ಟ್ರೈ ಮಾಡಿದ್ಮೇಲೆ ಅದು ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ, ನೀವು ಅಡುಗೆನ ಟ್ರೈ ಮಾಡಿ ನನಗೆ ಹೇಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.